ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಉದ್ಘಾಟನೆಗೂ ಮುನ್ನವೇ ತುಕ್ಕು ಹಿಡಿದ ಸರ್ಕಾರಿ ಆಸ್ಪತ್ರೆ ಲಿಫ್ಟ್. ಅಧಿಕಾರಿಗಳು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಸಾರ್ವಜನಿಕ ಸೇವೆಗೆ ಸಿಗದ ಲಿಫ್ಟ್ಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ನಿದರ್ಶನ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸೆಡ್ಡು ಹೊಡೆಯಲು ಜಿಲ್ಲಾಡಳಿತ ಸಜ್ಜು. ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಮುಷ್ಕರ ಆರಂಭದ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಸಿದ್ಧತೆ. ಅಕ್ರಮ ಗೋಮಾಂಸ ಸಾಗಾಟ ಅಡ್ಡೆಯ ಮೇಲೆ ಪೊಲೀಸರ ದಾಳಿ. ಪರಾರಿಯಾದ ಆರೋಪಿಗಳು 2.5 ಟನ್ ಗೋಮಾಂಸ ವಶಕ್ಕೆ ಪಡೆದ ಪೊಲೀಸರು. ಗೋಡೌನ್ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸುತ್ತಿರುವ ಪೊಲೀಸರು. ಒಂದು ದಿನಕ್ಕೆ ಸೀಮಿತವಾದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ತೆರವು ಮಾಡಿದ್ದು ನಾಟಕಕ್ಕೆ ಮಾತ್ರ ಸೀಮಿತ. ಇದೀಗ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಜನ. ವಾರ್ತೆಗಳ ವಿವರ. ಅದು ಜಿಲ್ಲೆಯ ದೊಡ್ಡ ಸರ್ಕಾರಿ ಆಸ್ಪತ್ರೆ. ಆ ಆಸ್ಪತ್ರೆಯನ್ನು ಇತ್ತೀಚೆಗಷ್ಟೇ ಅಲ್ಲಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹಸ್ತಾಂತರಿಸಲಾಗಿದೆ. ಆದರೆ ಆ ಆಸ್ಪತ್ರೆಯಲ್ಲಿ ಅಳವಡಿಸಿರುವ ಲಿಫ್ಟ್ಗಳನ್ನು ಈವರೆಗೂ ಉದ್ಘಾಟನೆ ಮಾಡದ ಕಾರಣ ಈಗ ಅವು ತುಕ್ಕು ಹಿಡಿದಿವೆ. ಇದರಿಂದ ಒಂದು ಅಂತಸ್ತಿನಿಂದ ಮತ್ತೊಂದು ಅಂತಸ್ತಿಗೆ ಹೋಗಲು ರೋಗಿಗಳು ಪರದಾಡುವಂತಾಗಿದೆ. ಹಾಗಾದರೆ ಯಾವುದು ಆ ಆಸ್ಪತ್ರೆ, ಏನು ಅಲ್ಲಿನ ಸಮಸ್ಯೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇದು ದೇಶದ ಆಡಳಿತ ವ್ಯವಸ್ಥೆಯ ದುಸ್ಥಿತಿಯೋ ಅಥವಾ ರಾಜಕಾರಣಿಗಳ ಸ್ವಹಿತಾಸಕ್ತಿಯ ಪರಾಕಾಷ್ಠೆಯೋ ನೀವೇ ತೀರ್ಮಾನಿಸಬೇಕು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿ ಅದೇ ಸಾರ್ವಜನಿಕರ ಅನುಕೂಲಕ್ಕಾಗಿ ಮೀಸಲಾಗಿರುವ ಅನುಕೂಲಗಳು ಉದ್ಘಾಟನೆಯಾಗದ ಒಂದೇ ಒಂದು ಕಾರಣಕ್ಕೆ ಸಾರ್ವಜನಿಕ ಸೇವೆಯಿಂದ ದೂರ ಉಳಿಯುವ ಜೊತೆಗೆ ನಾಶವಾಗುವ ಹಂತಕ್ಕೆ ಮುಟ್ಟಿದೆ ಎಂದರೆ ನಮ್ಮ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಎಂಬುದನ್ನು ನೀವೇ ಊಹಿಸಬೇಕು. ಮನೆಯಲ್ಲಿರೋ ಚಾಕು ಪ್ರತಿನಿತ್ಯ ಬಳಸದಿದ್ದರೆ ತುಕ್ಕು ಹಿಡಿಯುತ್ತೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಆಸ್ತಿಗಳ ಬಳಕೆಯು ಎಂಬ ಕನಿಷ್ಠ ಜ್ಞಾನ ಇಲ್ಲದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಸೇವೆಯೊಂದು ಸಾರ್ವಜನಿಕರಿಂದ ದೂರ ಉಳಿದಿದೆ. ಇದಕ್ಕೆ ಕಾರಣ ಯಾರು ಎಂಬುದು ನಿಗೂಢವಾಗಿಯೇ ಇದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ನೇರ ಕಾರಣ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಇಷ್ಟಕ್ಕೂ ಏನು ಆ ವಿಚಾರ ಅಂತೀರಾ? ಇದು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆ. 100 ಹಾಸಿಗೆಗಳ ಬೃಹತ್ ಆಸ್ಪತ್ರೆಯಾಗಿದ್ದು, ಈ ಆಸ್ಪತ್ರೆ ಉದ್ಘಾಟನೆಯಾಗಿ 1 ದಶಕವೇ ಕಳೆದಿದೆ. ಇದೇ ಆಸ್ಪತ್ರೆಯಲ್ಲಿ ರೋಗಿಗಳು, ಹಿರಿಯ ನಾಗರಿಕರು, ವಿಕಲಚೇತನರ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಲಿಫ್ಟ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಈವರೆಗೂ ಲಿಫ್ಟ್ಗಳನ್ನು ಉದ್ಘಾಟನೆಯೇ ಮಾಡಿಲ್ಲ. ಇದರಿಂದ ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಹೋಗಲು ರೋಗಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಉದ್ಘಾಟನೆ ಆಗಿರೋದ್ರಿಂದ 1 ತಿಂಗಳು ಮತ್ತು 6 ತಿಂಗಳು ಮಾತ್ರ ಕೆಲಸ ಮಾಡಿದೆ. ಅಲ್ಲಿ ಕೂಡ ಒಬ್ಬ ಅಂಗವಿಕಲರ ಹೆಣ್ಣುಮಗುಗೆ ನಾವು ಕೆಲಸ ಕೊಡಿಸಿದ್ದೀವಿ. ಲಿಫ್ಟ್ ರಿಪೇರ್ ಆದಮೇಲೆ ಆ ಲಿಫ್ಟನ್ನು ಯಾರೂ ಕೇರೆ ಮಾಡ್ತಾಯಿಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ. ರ್ಯಾಂಪ್ ವೀಲ್ ಇದೆ, ಆ ರ್ಯಾಂಪ್ ವೀಲ್ ಕೂಡ ನಮಗೆ ಹತ್ತಕ್ಕೆ ಆಗ್ತಾಯಿಲ್ಲ. ಸುಮಾರು ಬಾರಿ ನಾವು ಕಂಪ್ಲೇಂಟ್ನ DHOಗೆ ಇರ್ಬೋದು, RM ಇರ್ಬೋದು, ಫೋನ್ ದೂರವಾಣಿ ಮುಖಾಂತರನೂ ಕಂಪ್ಲೇಂಟ್ ಮಾಡಿದ್ದೀವಿ.
ರೀಸೆಂಟಾಗಿ ನಮ್ಮ ಸ್ನೇಹಿತರು KG ಸುಬ್ರಹ್ಮಣ್ಯಂ ಅಂತ ಆಪರೇಷನ್ ಆಗಿದ್ದರು. ಆವಾಗ ಸೆಕೆಂಡ್ ಫ್ಲೋರ್ ICUದಿಂದ ಕೆಳಗಡೆ ಜಾರಿ ಬಿದ್ದೋ ಪರಿಸ್ಥಿತಿಯಲ್ಲಿದ್ದರು ಸರ್. ನಾನು 2 ಟೈಮ್ ಹತ್ತಿದ್ದೀವಿ, ಅಲ್ಲಿ ಕೂಡ ಕಾಲನ್ನ ಸ್ಲಿಪ್ ಆಗಿಬಿಟ್ಟಿದೆ. ಸೊ ಏನಾಗ್ತಾ ಇದೆ ಅಂದರೆ ಲಿಫ್ಟು ನಮ್ಮದು ಮಿನಿಮಮ್ ಆಕ್ಸೆಸಿಬಿಲಿಟಿ 2016 ಆ್ಯಕ್ಟ್ 2016 ಕಾಯ್ದೆ ಒಳಗಡೆ ಕಡ್ಡಾಯವಾಗಿ ರ್ಯಾಂಪು ವೀಲ್ ಚೇರು ಇರಬೇಕಂತ ಇದೆ, ಜೊತೆಯಲ್ಲಿ ಲಿಫ್ಟ್ ಇರಬೇಕಂತ ಇದೆ. ಇಲ್ಲಿ ಲಿಫ್ಟ್ನು ಕೆಲಸ ಮಾಡ್ತಾ ಇಲ್ಲ. ಸೊ ಎಷ್ಟು ಟೈಮ್ ವೆಯ್ಟ್ ಮಾಡೋದು, ಎಷ್ಟು ಟೈಮ್ ಇಲ್ಲಿ ಒಂದು ಲಿಫ್ಟ್ ಆಪ್ರೇಟರ್ ಸ್ಯಾಲ್ರಿ ಏನಾಗ್ತಾ ಇದೆ, ಲಿಫ್ಟ್ ಯಾಕೆ ಹಾಕಿದ್ದೀವಿ, ಅಷ್ಟು ಬಂಡವಾಳ ಯಾಕೆ ಆಗಬೇಕಾಗಿತ್ತು. ಮತ್ತು ನೋಡಿದ್ರೆ ಇಲ್ಲಿ ಎಲ್ಲ ವಾಶ್ರೂಮ್ ಇರ್ಬೋದು, ಸ್ಪೆಷಲಿ ವಾಶ್ರೂಮ್ ಅಂಗವಿಕಲರಿಗೆ ಆದರೆ ಜಾಗನೇ ಇಲ್ಲ. ಯಾವುದೇ ವಾಶ್ರೂಮಲ್ಲಿ ಹೋಗಿ ಸರ್, ಒಂದು ವೀಲ್ ಚೇರ್ ಇರಲ್ಲ, ಒಂದು ರ್ಯಾಂಪ್ ಇರಲ್ಲ, ಒಂದು ಯಾವುದು ಆಕ್ಸೆಸಿಬಿಲಿಟಿ ಇಲ್ಲ. ನೀರು ಸಮಸ್ಯೆ, ನೀರು ಜೊತೆಯಲ್ಲಿ ಲಿಫ್ಟ್ ಸಮಸ್ಯೆ ಮತ್ತು ರ್ಯಾಂಪು ವೀಲ್ ಚೇರ್ ಸಮಸ್ಯೆ ನಮ್ಮ ಹಾಸ್ಪಿಟ್ಲಲ್ಲಿದೆ. ಇದು ಜಿಲ್ಲೆ ಆಸ್ಪತ್ರೆ ಇರೋ ಕಾರಣದಿಂದ ಬೇಗ ಇಲ್ಲಿ ನಮಗೆ ಸಪೋರ್ಟ್ ಮಾಡಬೇಕಂತ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವೇಳೆಯೇ ಲಿಫ್ಟ್ಗಳು ಸಿದ್ಧವಾಗಿದ್ದವು. ಆದರೆ ಲಿಫ್ಟ್ಗಳ ಕಾರ್ಯಾಚರಣೆಗೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಅನುಮತಿ ನೀಡಿರಲಿಲ್ಲ. ಆಸ್ಪತ್ರೆ ಸ್ವತ್ತಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಹಾಗೂ ಮಾಲೀಕತ್ವ ಕೇಳಲಾಗಿತ್ತು. ತಿಮ್ಮೇಗೌಡನ ಕೆರೆಯನ್ನು ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಲಾಗಿದೆ. ಇದರಿಂದ ಈವರೆಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ದಾಖಲೆಗಳನ್ನು ನೀಡಿರಲಿಲ್ಲ. ಲಿಫ್ಟ್ ಕಾರ್ಯಾಚರಣೆಗೆ ಚಿಕ್ಕಬಳ್ಳಾಪುರ ನಗರಸಭೆಯ NOC ಸಿಕ್ಕಿರಲಿಲ್ಲ. ಇದರಿಂದ ಲಿಫ್ಟ್ಗಳು ಕಳೆದ 10 ವರ್ಷಗಳಿಂದ ಬಳಸದೆ ತುಕ್ಕು ಹಿಡಿದಿವೆ. ಈಗ ಹೋರಾಟ ನಡೆಸಿರುವ ಚಿಕ್ಕಬಳ್ಳಾಪುರ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್ ಲಿಫ್ಟ್ ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದಾರೆ. ಬಂದ ತಕ್ಷಣ ಮೊದಲು ಲಿಫ್ಟ್ ಆಪ್ರೇಟ್ ಆಗ್ತಿರಲಿಲ್ಲ. ನಾನು ಯಾವಾಗ ಚಾರ್ಜ್ ತೊಗೊಂಡು ಅಲ್ಲಿಂದ 2 ಲಿಫ್ಟ್ನ ಆಪ್ರೇಟರ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಡೀತಾ ಇದ್ದು. ಮತ್ತು ಅದು ಸ್ವಲ್ಪ ಮೇಂಟೆನೆನ್ಸ್ ಬಂದಾಗ ನಾವು ಅವರು ಯಾರು ನಮಗೆ ಲಿಫ್ಟ್ ಇನ್ಸ್ಟಾಲ್ ಮಾಡಿದ್ರು ಅವ್ರ ಗಮನಕ್ಕೆ ತಂದಾಗ ಅವರು ಮೊದಲನೇದು ಹೇಳಿದ್ರು, ಸರ್ ಇದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟ್ ಮಾಡಬೇಕು, ಮತ್ತು ಅವ್ರು ವರದಿ ಕೊಟ್ಟಾದ್ಮೇಲೆ ಮತ್ತೆ ನಾವು ಮೇಂಟೆನೆನ್ಸ್ ಮಾಡಿ ರೀ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಪ್ರಕಾರ ನಾವು ಸರ್ಕಾರದ ಗಮನ ತಂದಾದ್ಮೇಲೆ ಸ್ವಲ್ಪ ಕೆಲವೊಂದು ಟ್ಯಾಕ್ಸ್ ರಿಸಿಪ್ಟ್ ಪೇಯ್ಡ್ ಆಗಬೇಕಿತ್ತು. ಅದನ್ನ ನಾವು ಮುನ್ಸಿಪಲ್ ಕಮಿಷನರ್ ಆಫೀಸ್ಗೆ ಕಳಿಸಿ ಅಲ್ಲಿಂದ ಟ್ಯಾಕ್ಸ್ ರಿಸಿಪ್ಟ್ ವಿನಾಯಿತಿ ತೊಗೊಂಡಾದ್ಮೇಲೆ ಇವಾಗ ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಂದರೆ 2-3 ದಿನದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇದೇ ನಾವೇನು ಹೇಳಿದ್ವಿ, ನಾವು ಮೊದಲು ಮೇಂಟೆನೆನ್ಸಲ್ಲಿದ್ದಾಗ ಈ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಜನರೇಟರ್ ಬಂದು ಇನ್ಸ್ಪೆಕ್ಟ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು. ಅದರಲ್ಲಿ ಕೆಲವೊಂದು ದಾಖಲೆಗಳು ಕೊಡಬೇಕಾಗಿತ್ತು. ನಾವು ಆ ದಾಖಲೆಗಳನ್ನ ಇವಾಗ ಸಬ್ಮಿಟ್ ಮಾಡಿದ್ದೀವಿ. ಇಮಿಡಿಯೇಟ್ 2-3 ದಿನದಲ್ಲಿ ಈ ಲಿಫ್ಟ್ ಆಪರೇಷನ್ ಸ್ಟಾರ್ಟ್ ಆಗ್ತದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಸಕಾಲಕ್ಕೆ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮಾಲೀಕತ್ವದ ಬಗ್ಗೆ ದಾಖಲೆ ಪಡೆಯದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಲಿಫ್ಟ್ ಕಾರ್ಯಾಚರಣೆ ಮಾಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆಗಸ್ಟ್ 5ರಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನಿಗಮಗಳ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಂದು ವೇಳೆ ಮುಷ್ಕರ ಆರಂಭವಾದರೆ ಸಾರ್ವಜನಿಕರಿಗೆ ಸಾರಿಗೆ ತೊಂದರೆ ತಪ್ಪಿದ್ದಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಸಿದ್ಧತೆಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಹಾಗಾಗಿ ಸಿದ್ಧತೆಗಳ ಬಗ್ಗೆ ನೋಡೋಣ ಬನ್ನಿ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ವಿಭಾಗದ ನೌಕರರು ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 5ರಿಂದ ಮುಷ್ಕರ ಆರಂಭಿಸುವ ಸೂಚನೆಯನ್ನು ಈಗಾಗಲೇ ಸಂಬಂಧಿಸಿದ ಕಾರ್ಮಿಕ ಸಂಘಟನೆಗಳು ನೀಡಿದ್ದು, ಮುಷ್ಕರ ಆರಂಭವಾದರೆ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ತಪ್ಪಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಅಲ್ಲದೆ ಜಿಲ್ಲೆಯ ಎಲ್ಲ ಭಾಗಗಳಿಗೂ ಮುಟ್ಟುವಂತೆ ಖಾಸಗಿ ವಾಹನಗಳನ್ನು ಸಿದ್ಧಪಡಿಸಲು ಮುಂದಾಗಿದೆ. ಈ ಕುರಿತು ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ನಿಯಂತ್ರಕರ ಕೊಠಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ, ಈಗಾಗಲೇ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಖಾಸಗಿ ವಾಹನಗಳ ಮಾಲೀಕರು, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲೆಯಲ್ಲಿ ಯಾರಿಗೂ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಿಂದ ಆಗಮಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ 120 ಮಜಲು ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ.
ಇನ್ನು ಒಪ್ಪಂದದ ಮೇರೆಗೆ ಬಳಸುವ ವಾಹನಗಳನ್ನು ಈ ವೇಳೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಅಂದ್ರೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಅಷ್ಟೇನೆ ಅವರು ಟಾಪ್ ಅಲ್ಲಿ ಕೂರಿಸ್ಕೊಂಡು ಹೋಗುವಂಥದ್ದೇ ಆಗಲಿ ಆ ಥರದ್ದು ಯಾವುದೂ ಕೂಡ ಅವಕಾಶ ಇಲ್ಲ. ಒಪ್ಪಂದದ ಮೇರೆಗೆ ಸಂಚರಿಸುವ 88 ವಾಹನಗಳು ಜಿಲ್ಲೆಯಲ್ಲಿದ್ದು ಇವುಗಳನ್ನು ಮುಷ್ಕರದ ವೇಳೆ ಸಾರ್ವಜನಿಕರ ಸಂಚಾರಕ್ಕೆ ಬಳಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಇನ್ನು ಜಿಲ್ಲೆಯಲ್ಲಿ 219 ಮ್ಯಾಕ್ಸಿ ಕ್ಯಾಬ್ಗಳಿದ್ದು ಇವುಗಳನ್ನು ಬಳಸಿಕೊಂಡು ಪ್ರಯಾಣಿಕರನ್ನು ಗುರಿ ಮುಟ್ಟಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಜೊತೆಗೆ ಜಿಲ್ಲೆಯಲ್ಲಿರುವ 581 ಖಾಸಗಿ ಶಾಲಾ ವಾಹನಗಳನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿರುವ ಆಟೋಗಳನ್ನು ಸ್ಥಳೀಯ ಸಮೀಪದ ಪ್ರದೇಶಗಳಿಗೆ ಪ್ರಯಾಣಿಕರನ್ನು ಸಾಗಿಸಲು ಬಳಸಿಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದು ಜಿಲ್ಲೆಯಲ್ಲಿರುವ 51 ಖಾಸಗಿ ಸೇವಾ ವಾಹನಗಳನ್ನು ಪ್ರಯಾಣಿಕರ ಸಾಗಾಟಕ್ಕೆ ಬಳಸಿಕೊಳ್ಳುವ ನಿರ್ಧಾರ ಮಾಡಲಾಗಿದೆ ಎಂದು ಹೇಳಿದರು. ಹಾಗಾಗಿ ಸರ್ಕಾರ ನಮಗೆ ಏನು ನಿರ್ದೇಶನ ಕೊಡುತ್ತೆ ಆ ಥರ ನಾವು ನಡ್ಕೊಳ್ತೀವಿ. ನಮಗೆ ನಿನ್ನೆ ಹೇಳಿರ್ತಕ್ಕಂಥ ನಿರ್ದೇಶನದ ಪ್ರಕಾರ ಯಾರೇ ಆಗಲಿ ಈ ಥರ ಒಂದು ಪರ್ಯಾಯ ವ್ಯವಸ್ಥೆ ಒಳಗಡೆ ಏನು ಇದು ನಮ್ಮದು KSRTC ಟಿಕೆಟ್ ದರ ಇದೆಯಲ್ಲ ಆ ಟಿಕೆಟ್ ದರವನ್ನು ಕೊಟ್ಟೇನೆ ಪ್ರಯಾಣಿಸಬೇಕು. ಮುಷ್ಕರದ ವೇಳೆ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಈ ಎಲ್ಲ ವಾಹನಗಳನ್ನು ಬಳಸಿಕೊಳ್ಳುತ್ತಿದ್ದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ವಿಧಿಸಿದ್ದ ಪ್ರಯಾಣ ದರವನ್ನೇ ವಿಧಿಸಲು ಸೂಚಿಸಲಾಗಿದೆ. ಆದರೆ ಈ ಹಿಂದೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವಂತೆ ಮುಷ್ಕರದ ವೇಳೆ ಮಹಿಳೆಯರು ಖಾಸಗಿ ವಾಹನಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಜೊತೆಗೆ ವಿದ್ಯಾರ್ಥಿ ಪಾಸ್ ಹೊಂದಿರುವ ಮಕ್ಕಳಿಗೂ ಈ ಖಾಸಗಿ ವಾಹನಗಳಲ್ಲಿ ಉಚಿತ ಪ್ರಯಾಣ ಇಲ್ಲವಾಗಿದ್ದು ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿಗಳು ಸಂಚರಿಸಲು ಅನುವು ಮಾಡಿಕೊಡಲಾಗಿದೆ ಎಂದರು. ಖಾಸಗಿ ಬಸ್ಗಳ ಮಾಲೀಕರಲ್ಲಿ ಮಾತುಕತೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ನಾವು ರಿಯಾಯಿತಿ ದರದಲ್ಲಿ ನಾವು ಕರ್ಕೊಂಡು ಬರ್ತೀವಿ. ಮಾಡ್ತಾರೆ. ಈಗ ಒಂದು 10 ರೂಪಾಯಿ ಇದ್ರೆ ಮಿನಿಮಮ್ ಒಂದು 5 ರೂಪಾಯಿ ತನಕ 50% ರಿಯಾಯಿತಿ. ಎಲ್ಲ ಖಾಸಗಿ ವಾಹನಗಳು ಬಸ್ ನಿಲ್ದಾಣದಿಂದಲೇ ಚಾಲನೆಯಾಗಲಿದ್ದು ಪ್ರಯಾಣಿಕರು ಸೇರಬೇಕಾದ ಸ್ಥಳಕ್ಕೆ ಹೋಗುವ ವಾಹನಗಳಲ್ಲಿ ಸಂಚರಿಸಬಹುದಾಗಿದೆ. ಇನ್ನು ಖಾಸಗಿ ಬಸ್ಗಳಲ್ಲಿ ಸಂಚರಿಸುವಾಗ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಅಗತ್ಯ ಭದ್ರತೆಯನ್ನು ಬಸ್ ನಿಲ್ದಾಣ ಸೇರಿದಂತೆ ಅಗತ್ಯ ಸ್ಥಳದಲ್ಲಿ ಏರ್ಪಡಿಸಲಿದ್ದು ಪ್ರಯಾಣಿಕರು ಯಾವುದೇ ಆತಂಕವಿಲ್ಲದೆ ಮುಷ್ಕರದ ವೇಳೆ ಸಂಚರಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ಆಚಾರ್, ರಾಜ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕು ಮತ್ತು ಮಂಚೇನಹಳ್ಳಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಗೋಮಾಂಸ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಈಗಾಗಲೇ 3 ಬಾರಿ 2 ತಾಲೂಕುಗಳಲ್ಲಿ ಗೋಮಾಂಸ ಸಾಗಣೆ ಮತ್ತು ಮಾರಾಟ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕಠಿಣ ಕ್ರಮ ಕೈಗೊಳ್ಳದ ಹಿನ್ನೆಲೆ ಗೋಮಾಂಸ ಮಾರಾಟಗಾರರ ಅಟ್ಟಹಾಸ ಮುಂದುವರೆದಿದೆ. ಟನ್ಗಟ್ಟಲೆ ಗೋಮಾಂಸವನ್ನು ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದ ಸ್ಥಳೀಯರು ಈ ಹಿಂದೆ ಮಂಚೇನಹಳ್ಳಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದರು. ಈ ವೇಳೆ ವಾಹನ, ಅಪರಾಧ ಪ್ರಮಾಣದ ಗೋಮಾಂಸ ಮತ್ತು ಗೋಮಾಂಸ ಸಾಗಿಸುತ್ತಿದ್ದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಮತ್ತೊಮ್ಮೆ ಗೌರಿಬಿದನೂರು ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋಮಾಂಸ ನೆಲಕ್ಕುದ್ದಿರುವುದನ್ನು ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ವಾಹನ ವಶಕ್ಕೆ ಪಡೆಯಲು ಸಹಕರಿಸಿದ್ದಾರೆ. ವೇಳೆಯೂ ಅಪಾರ ಪ್ರಮಾಣದ ಅಂದರೆ ಟನ್ಗಟ್ಟಲೆ ಗೋಮಾಂಸ ಪೊಲೀಸರ ವಶಕ್ಕೆ ಸೇರಿತ್ತು. ಈ 2 ಪ್ರಕರಣಗಳು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಗೋಮಾಂಸ ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದ್ದು ರಾಜ್ಯದಲ್ಲಿ ಕಾನೂನಿನ ಭಯ ಮತ್ತು ಪೊಲೀಸರ ಭಯ ಇಲ್ಲದೆ ಗೋವಧೆ ಮಾಡುವ ಕಿರಾತಕರು ಪ್ರತಿನಿತ್ಯ ರಾಸುಗಳನ್ನು ಮಾರಣ ಹೋಮ ಮಾಡುತ್ತಿದ್ದಾರೆ ಎಂಬುದಕ್ಕೆ ನಿದರ್ಶನವಾಗಿದೆ.
ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರ ಗ್ರಾಮದಲ್ಲಿ ಅಕ್ರಮ ಗೋಮಾಂಸ ಮಾರಾಟ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್, ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ ಹಾಗೂ ಪೊಲೀಸರಾದ ಮೋಹನ್, ರಮೇಶ್, ಮಂಜುನಾಥ್ ಅವರು ದಾಳಿ ಮಾಡಿ 2.5 ಟನ್ ಗೋಮಾಂಸವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪೊಲೀಸರು ದಾಳಿ ಮಾಡುತ್ತಿದ್ದಂತೆ ಗೋಮಾಂಸ ಸಾಗಣೆ ಸಿದ್ಧತೆ ಮಾಡುತ್ತಿದ್ದ ಆರೋಪಿಗಳು ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಆರೋಪಿಗಳು ಗೋಮಾಂಸ ಗೋಡೌನ್ನಲ್ಲಿ ಶೇಖರಿಸಿದ ನಂತರ ಬೆಂಗಳೂರಿಗೆ ಸಾಗಿಸಿ ಮಾರಾಟ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದು, ಗೋಮಾಂಸ ಶೇಖರಿಸಿಟ್ಟ ಗೋಡೌನ್ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅಲ್ಲದೆ ಪರಾರಿಯಾಗಿರುವ ಆರೋಪಿಗಳನ್ನು ಸೆರೆ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ. ಆದರೆ ಪೊಲೀಸರ ದಾಳಿ ವೇಳೆ ಆರೋಪಿಗಳು ಪರಾರಿಯಾಗಲು ಕಾರಣವೇನು, ಎಲ್ಲರೂ ಹೇಗೆ ಪರಾರಿಯಾದರು ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿದ್ದು, ಇದಕ್ಕೆ ಪೊಲೀಸರೇ ಉತ್ತರಿಸಬೇಕಿದೆ. ಇನ್ನು ಘಟನೆಗೆ ಸಂಬಂಧಿಸಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗೋಮಾಂಸವನ್ನು ವಶಕ್ಕೆ ಪಡೆದ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು ಕಳೆದ 6 ತಿಂಗಳ ಹಿಂದೆ ಉತ್ತರ ಕುಮಾರನ ಪೌರುಷ ತೋರಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದರು. ಆದರೆ ಹಾಗೆ ತೆರವು ಮಾಡಿದ ಮಾರನೇ ದಿನವೇ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದು, ಪುರಸಭೆಯವರಿಗೆ ಈ ವಿಚಾರವೇ ಮರೆತು ಹೋಗಿದೆ. ಯಾವುದೇ ಒಂದು ಕಾರ್ಯಾಚರಣೆ ನಡೆಸಿದರೆ ಅದು ಸಂಪೂರ್ಣ ಯಶಸ್ವಿ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ನಮ್ಮ ಅಧಿಕಾರಿಗಳಿಗೆ ಇಲ್ಲದಾಗಿದೆ. ಇದಕ್ಕೆ ಉತ್ತಮ ನಿದರ್ಶನ ಬಾಗೇಪಲ್ಲಿಯ ಫುಟ್ಪಾತ್ ಒತ್ತುವರಿ. ಕಳೆದ 6 ತಿಂಗಳ ಹಿಂದೆ ಫುಟ್ಪಾತ್ ತೆರವು ಮಾಡಿದ ಪುರಸಭೆ ಅಧಿಕಾರಿಗಳ ಸಾಹಸ ಮಾಡಿದಂತೆ ಬೀಗಿದ್ರು. ಇದಕ್ಕೆ ಶಾಸಕ ಸುಬ್ಬಾರೆಡ್ಡಿ ಅವರು ಪುರಸಭೆ ಅಧಿಕಾರಿಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಆದರೆ ಹಾಗೆ ತೆರವು ಮಾಡಿದ ಮಾರನೇ ದಿನವೇ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡುವಲ್ಲಿ ವ್ಯಾಪಾರಿಗಳು ಯಶಸ್ವಿಯಾಗಿದ್ದು, ಅಧಿಕಾರಿಗಳಿಗೆ ಅತ್ತ ಗಮನವೇ ಇಲ್ಲವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯ ಏಕೆಳಗಳಲ್ಲಿ ಫುಟ್ಪಾತ್ ಇಲ್ಲದೆ ನಾಗರಿಕರು ನಡು ರಸ್ತೆಯಲ್ಲಿ ಓಡಾಡುವಂತಾಗಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಮತ್ತು ಅಪಘಾತಗಳಿಗೆ ಅವಕಾಶಗಳು ಕಲ್ಪಿಸುವಂತಾಗಿದೆ. ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿಯವರ ಅವಧಿಯಲ್ಲಿ ಪಟ್ಟಣದಲ್ಲಿ ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸುಮಾರು 2 ದಶಕಗಳ ಹಿಂದೆಯೇ 90 ಅಡಿಯಷ್ಟು ರಸ್ತೆ ಅಗಲೀಕರಣ ಮಾಡಿ ಸುಸಜ್ಜಿತ ರಸ್ತೆ ನಿರ್ಮಿಸಲಾಗಿದೆ. ಆದರೆ ಇತ್ತೀಚೆಗೆ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಗಿದ್ದು, ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಓಡಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದಲ್ಲಿ ಜೂನಿಯರ್ ಕಾಲೇಜ್, ಪುರಸಭೆ ಕಚೇರಿ ಕಡೆ ಇರುವ ರಸ್ತೆ ಬದಿ ಫುಟ್ಪಾತ್ ಮಾರ್ಗ ನಿರ್ಮಿಸಲಾಗಿದೆ. ಬಹುತೇಕ ಅಂಗಡಿಗಳ ಮಾಲೀಕರಿಂದ ಈ ಫುಟ್ಪಾತ್ ಒತ್ತುವರಿಯಾಗಿದ್ದು, ತಮ್ಮ ಸರಕು ಸರಂಜಾಮ ಇಡುವ ವೈಯಕ್ತಿಕ ಜಾಗದಂತಾಗಿದೆ. ಇದರಿಂದಾಗಿ ಯಾರೊಬ್ಬರೂ ಫುಟ್ಪಾತ್ ಮೇಲೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಕೆಲವೆಡೆ ಸಂಚಾರ ನಿರ್ಬಂಧಿಸಲಾಗಿದೆ ಎಂಬ ಸೂಚನೆಗಳನ್ನು ನೀಡುವಂತೆ ಅಡ್ಡಲಾಗಿ ಸಾಮಗ್ರಿ ಇಡಲಾಗಿದೆ. ಕೆಲ ಅಂಗಡಿಗಳ ಮಾಲೀಕರು ಫುಟ್ಪಾತ್ ಮೇಲೆ ಶೀಟ್ಸ್ ಹಾಕಿ ರಸ್ತೆಯ ಮುಂಭಾಗಕ್ಕೆ ಬಂದಿದ್ದು, ವಾಹನ ನಿಲುಗಡೆಗೂ ಸಾಧ್ಯವಾಗದಂತಾಗಿದೆ. ರಸ್ತೆ ಇನ್ನೊಂದು ಕಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಕಚೇರಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಪಶು ಆಸ್ಪತ್ರೆ, ಖಾಸಗಿ ಶಾಲಾ ಕಾಲೇಜುಗಳು ಸೇರಿದಂತೆ 2-3 ದೇವಾಲಯಗಳು ಇವೆ. ಆದರೆ ಇಂತಹ ಜನಸಂಪರ್ಕ ಕೇಂದ್ರಗಳಿಗೆ ನಾಗರಿಕರು ತಲುಪಲು ಫುಟ್ಪಾತ್ ಇದ್ದೂ ಇಲ್ಲದಂತಾಗಿದೆ. ಈ ಬಗ್ಗೆ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕಾಲೇಜು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಮನೆ ತಲುಪಲು ನಿತ್ಯವೂ ಆತಂಕ ಪಡುತ್ತಾರೆ. ರಸ್ತೆಯಲ್ಲೇ ನಡೆದುಕೊಂಡು ಹೋಗಬೇಕಿದೆ. ಫುಟ್ಪಾತ್ ಕೆಲವೆಡೆ ಇದೆಯಾದರೂ ಅಲ್ಲಿ ತಳ್ಳುವ ಗಾಡಿಗಳು, ಅಂಗಡಿಗಳ ಸರಕುಗಳನ್ನು ಇಟ್ಟುಕೊಂಡಿರುತ್ತಾರೆ. ಇದರಿಂದ ರಸ್ತೆಯಲ್ಲಿ ನಡೆಯಬೇಕು. ವಾಹನಗಳು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆಯುವ ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಫುಟ್ಪಾತ್ ವ್ಯವಸ್ಥೆ ಸಮರ್ಪಕವಾಗಿದ್ದರೆ ಜನರು ಅದನ್ನು ಬಳಸುತ್ತಾರೆ. ಆದರೆ ಪಟ್ಟಣದಲ್ಲಿ 3 ಅಡಿ 4 ಅಡಿ ಮಾತ್ರ ಕೆಲವೆಡೆ ನಿರ್ಮಿಸಿದ್ದು, ಅದನ್ನು ಅಂಗಡಿಗಳ ಮಾಲೀಕರು ತಮ್ಮ ಸರಕುಗಳನ್ನು ಇಟ್ಟುಕೊಳ್ಳಲು ಬಳಸುತ್ತಿದ್ದಾರೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆ ಪುರಸಭೆಯವರು ಕಡೆದು ಕಟ್ಟೆ ಹಾಕುತ್ತೇವೆಂದು ಅಮಾಯಕರ ಅಂಗಡಿಗಳ ಮುಂದೆ ತೆರವುಗೊಳಿಸಿದರು. ಆದರೆ ಈಗ ಯಥಾಸ್ಥಿತಿ ಇದೆ.
ಇಲ್ಲಿ ಪುರಸಭೆಯವರು ನೆಟ್ಟಿಗೆ ಕೆಲಸ ಮಾಡಲ್ಲ, ನಾಗರಿಕರು ಅರ್ಥ ಮಾಡಿಕೊಳ್ಳದಂತಾಗಿದೆ ಎಂದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಪಾದಚಾರಿಗಳು ನಡೆಯಲಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಷ್ಟು ಫುಟ್ಪಾತ್ನಲ್ಲಿ ಅಂಗಡಿಗಳು, ಅಲ್ಲೇ ಆಟೋ ನಿಲ್ಲಿಸ್ತಕ್ಕಂಥದ್ದು, ಖಾಸಗಿ ಬಸ್ಸುಗಳು ನಿಲ್ತಕ್ಕಂಥದ್ದು, ಅದನ್ನು ತೆರವುಗೊಳಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇಲ್ಲದೇ ಇರತಕ್ಕಂಥದ್ದು ಬಾಗೇಪಲ್ಲಿಯಲ್ಲಿ ತುಂಬ ಸಮಸ್ಯೆಯಾಗಿದೆ. ಪಾದಚಾರಿಗಳು ನಡೀಬೇಕು ಅಂದರೂ ಕೂಡ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ನಡೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಯಮಗಳ ಪ್ರಕಾರವಾಗಿ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇಟ್ಕೊಳ್ತಕ್ಕಂಥದ್ದು ತೆರವುಗೊಳಿಸಬೇಕಾಗಿತ್ತು. ದ್ವಿಚಕ್ರ ವಾಹನಗಳು ಸಲೀಸಾಗಿ ಹೋಗಲಿಕ್ಕೆ ಎಲ್ಲಿ ಅವನ್ನು ನಿಲ್ಲಿಸಬೇಕು ಅನ್ನೋದಕ್ಕೂ ಕೂಡ ಇವತ್ತು ಮುನ್ಸಿಪಾಲ್ಟಿ ಅದನ್ನು ಜಾಗ ತೋರಿಸಬೇಕಾಗಿತ್ತು. ಖಾಸಗಿ ಬಸ್ಸುಗಳು ಕೂಡ ರೋಡಲ್ಲಿ ನಿಂತಿರ್ತವೆ, ಆಟೋಗಳು ರೋಡಲ್ಲಿ ನಿಂತಿರ್ತವೆ. ಬೇರೆ ಬೇರೆ ಜನರು ಇರೋದು ಒಂದೇ ದಾರಿನೇ. ಬಾಗೇಪಲ್ಲಿಗೆ ನ್ಯಾಷನಲ್ ಕಾಲೇಜಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇರ್ತಕ್ಕಂಥದ್ದು. ಬಾಗೇಪಲ್ಲಿಯಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇದ್ದರೂ ಕೂಡ ಕೇವಲ ಅದು ಜೂನಿಯರ್ ಕಾಲೇಜಿಂದ ಹಿಡಿದು ಮುನ್ಸಿಪಲ್ ಆಫೀಸ್ವರೆಗೂ ಕೂಡ ವಿಪರೀತವಾದಂಥ ರಶ್ ಇರ್ತದೆ. ಸಾವಿರಾರು ಜನರು ಟೌನ್ಗೆ ಬಂದು ಹೋಗ್ತಕ್ಕಂಥದ್ದು ಇದೆ. ದಿನೇ ದಿನೇ ಅವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಲವಾರು ಜನ ದ್ವಿಚಕ್ರ ವಾಹನಗಳಲ್ಲಿ ಬರ್ತಾರೆ, ಕಾರುಗಳಲ್ಲಿ ಬರ್ತಾರೆ. ಅವನ್ನು ಒಂದು ಕಡೆ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಅವರೇನು ಮಾಡಿದ್ದಾರೆ, ಎಲ್ಲ ಫುಟ್ಪಾತಲ್ಲಿ ನಿಲ್ಲಿಸ್ತಾರೆ. ಅಂಗಡಿಗಳು ಫುಟ್ಪಾತಲ್ಲಿದ್ದಾವೆ. ಅದರಿಂದ ಜನರಿಗೆ ಹೋಗಲಿಕ್ಕೂ ಬರಲಿಕ್ಕೂ ಅಥವಾ ಪ್ರಯಾಣ ಮಾಡತಕ್ಕಂಥ ವಾಹನಗಳಿಗೂ ಕೂಡ ತುಂಬ ಕಷ್ಟಕರ ಆಗಿದೆ. ಇದನ್ನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಇದು ತುಂಬ ಸಮಸ್ಯೆ ಆಗಿದೆ. ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಈ ಫುಟ್ಪಾತ್ ಸಮಸ್ಯೆ ಏನಿದೆ, ಆ ಫುಟ್ಪಾತಲ್ಲಿ ಇಟ್ಟಿರ್ತಕ್ಕಂಥ ಅಕ್ರಮ ಏನು ಅಂಗಡಿಗಳಿದಾವೆ ತೆರವುಗೊಳಿಸಬೇಕು. ಮತ್ತು ಫುಟ್ಪಾತಲ್ಲಿ ಎಲ್ಲಂದರೆ ಅಲ್ಲಿ ವಾಹನಗಳು ನಿಲ್ಲಿಸ್ತಕ್ಕಂಥದ್ದೇನಿದೆ ಅದನ್ನು ತೆಗಿಬೇಕು, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡ್ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082 79967767777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ವರುಣಾದಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ. ಅದೇ ಕ್ಷೇತ್ರದ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ತೀವ್ರ ಪರದಾಡುತ್ತಿರುವ ವಿದ್ಯಾರ್ಥಿಗಳು ರೋಸಿ ಹೋಗಿ ಆಡಳಿತ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ 580 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇದು ವಸತಿ ಶಾಲೆಯಾಗಿದ್ದು 6ನೇ ತರಗತಿಯಿಂದ ದ್ವಿತೀಯ PUC ವರೆಗೂ ಶಿಕ್ಷಣ ನೀಡಲಾಗುತ್ತಿದೆ. ಆದರೆ ಈ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ. ಮೆನ್ಯೂ ಚಾರ್ಟ್ ಪ್ರಕಾರ ಊಟ ನೀಡುತ್ತಿಲ್ಲ, ಸ್ವಚ್ಛತೆ ಇಲ್ಲವೇ ಇಲ್ಲ, ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ, ಹಲಸಿದ ಅನ್ನ ನೀಡುತ್ತಿದ್ದಾರೆ, ಊಟ ಸರಿಯಾಗಿ ತಯಾರಿಸುತ್ತಿಲ್ಲ ಎಂದು ಆರೋಪಿಸಿರುವ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರಾಂಶುಪಾಲೆ ವಸಂತಕುಮಾರಿ, ನಿಲಯ ಪಾಲಕ ಮಹದೇವಪ್ಪ, ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಳುಗಳವ ಸಹ ಎಲ್ಲದರಲ್ಲೂ ಹುಳಗಳವ. ಅಲ್ಲೇ ಸ್ಟೋರ್ ರೂಮ್ಲಿ ಪೂರಿಗಳು ಕೊಡ್ತಾರ, ಬರೀ ಎಣ್ಣೆ ಜಿದ್ದು. ಆಮೇಲೆ ಹಾಸ್ಟ್ಲಿಂದ ಒಂದು ಫ್ಯಾನ್ ಓಡಲ್ಲ ಸರ್, ಒಂದು ಫ್ಯಾನ್ಲಿ ಸ್ವಿಚ್ಗಳೇ ಇಲ್ಲ ಸರ್. ಒಂದಲ್ಲಿ ಅಮುಕ್ಬಿಟ್ಟು ಒಂದು ಫ್ಯಾನ್ ಬಳಸ್ಬಿಡಿ, ಬರೀ ಲೈಟ್ಗಳು ಮಾತ್ರ ಡೈರೆಕ್ಟ್ ಹಾಸ್ಟ್ಲಿಂದ ಒಂದು ಹಾಸ್ಟ್ಲಿಂದ ನೆಡಕ್ಕೆ ಆಗಲ್ಲ ಸರ್. ಫುಲ್ ಡ್ರೈನೇಜು ಇದು ವೇಸ್ಟ್ ಎಲ್ಲ ಲೀಕ್ ಐತೆ ಸರ್. ಬಟ್ಟ ಬಿದ್ರ ಬರೀ ಅದ್ರ ಮೇಲೆ ಸಹ ಬೀಳೋದು, ಹೆಂಗೆ ಹೋಗಕ್ಕೆ ಆಗಲ್ಲ ಸರ್. ಬರೀ ಡ್ರೈನೇಜ್ ವೇಸ್ಟ್ಗಳು ಸರ್. ಬಾತ್ರೂಮ್ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್. ಫುಲ್ ತುಂಬ್ಕೊಂಡು ಸುರಿತವೆ ಸರ್, ಆಚೆ ಬರ್ತವೆ ಸರ್. ಸ್ನಾನನೇ ಮಾಡೋಕ್ಕಾಗಲ್ಲ, ವಾಸನೆ ಸರ್. ಆಮೇಲೆ ಸ್ವಿಚ್ಗಳಿಲ್ಲ ಸರ್. ಆಮೇಲೆ ಡೀಪ್ ಆನ್ ಮಾಡಕ್ಕೆ ಹೋಗ್ತಾರೆ, ಕರೆಂಟ್ 3 ಜನ ಕರೆಂಟ್ ಹೊಡ್ಸ್ಕೊಂತಿದ್ದಾರೆ ಸರ್. ಆಮೇಲೆ ಫ್ಯಾನ್ಗಳು ಬರಲ್ಲ ಸರ್. ಫುಲ್ಲಲ್ಲಿ ಹೋಯ್ತು ಅಂದರೆ ಫುಲ್ಲು ನೀರು ಚೊಡಿಸುತ್ತೆ ಸರ್ ಬಾತ್ರೂಮ್ನೆಲ್ಲ ಸರ್. ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಕೊಡ್ತಾರೆ ಸರ್. ಆಮೇಲೆ ಗುಡ್ಸ ಬಿಸರ್ ಅಂತಾರೆ ಸರ್, ಫುಲ್ ಡಬಲ್ ಮೀನಿಂಗ್ ಸರ್. ಆಮೇಲೆ ಹಂಗೆ ಬೋದು ಸರ್. ಆಮೇಲೆ ತಂಡ ಮಿಸ್ತಾರೆ ಹಂಗೆ, ಆಮೇಲೆ ಯಾವ ಮೋದಿ ಬಂದ್ರೆ ಅಂತ ಏನು ಕಿತ್ಕೊಳ್ಳೋಕ್ಕಲ್ಲ ಹಂಗೆ ಸರ್. ಲಂಚ ಕೊಟ್ಟು ತಿಂಗಳು 20,000 ರೂಪಾಯಿ ಕೊಡ್ತೀನಿ ಅಂತ ಎಲ್ಲ ಸರ್ ಮಾತಾಡ್ತೀವಿ ಸರ್. ಅದಕ್ಕೆ ನಮ್ಗೆ ವಾರ್ಡನ್ ಸರ್ ಹೇಳ್ತೀರಿ ಸರ್. ಅವತ್ತು ಹುಡುಗಿರ್ದಲ್ಲ ಹಿಂಗೆಲ್ಲ ಮುಡ್ತಾರೆ ಸರ್. ಆಮೇಲೆ ಅವ್ರಿಗೆ ಅಮೀರ ಅಂತಾರೆ ಸರ್. ಆಮೇಲೆ ಅಂತೀರಿ ಸರ್. ಆಮೇಲೆ
ಸರ್ ಆಮೇಲೆ ನಾವು 4 ಜನ 9 ಸಾವಿರ ಊಟ ಚೆನ್ನಾಗಿಲ್ಲ ಅಂತ ಕೇಳಕ್ ಹೋಗಿಲ್ಲ ಸರ್. ಆಗ ನೀವು ಏನಾರ ಊಟ ಚೆನ್ನಾಗಿಲ್ಲ ಓವರ್ ಮಾಡಿಸ್ತೀನಿ ರೂಮ್ ನಾವು ಲೀಡರ್ ಆಗಿನ ಸರ್ 4 ಜನ ಅವ್ರಿಗೆ ರೂಮಲ್ಲಿ ಲೈಟ್ ಇರಲಿಲ್ಲ ಸರ್. ಲೈಟ್ ಹಾಕಿ ಅದಕ್ಕೆ ಲೈಟ್ ಕೊಟ್ಟ ನಂಗೆ ಕೊಡ್ರಿ ಸರ್. ನೀವು ಏನು ನಮ್ಮ 4 ಜನ ಇದ್ರೆ ನೀವೇನು ಅರ್ಧ ಇದೈತಾರ ನೀವೇ ಕಟ್ಕೊಡ್ಬೇಕು ಅದೇ ಕಟ್ಕೊಡ್ಬೇಕು ಅಂತ ಹೇಳು ಸರ್. ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದು ಬೆಳಿಗ್ಗೆಯಿಂದಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಊಟ ಸೇವಿಸದೆ ಉಪವಾಸದೊಂದಿಗೆ ಪ್ರತಿಭಟನೆ ಮಾಡುತ್ತಿದ್ದು ಆಡಳಿತ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪೋಷಕರು ಸಾಥ್ ನೀಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ PU ಕಾಲೇಜಿನಲ್ಲಿಯೇ ಹೀಗಾದರೆ ಇಡೀ ರಾಜ್ಯದ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎದುರಾಗಿದೆ. ಅಲ್ಲದೆ ಸಂಬಂಧಿಸಿದವರನ್ನು ಅಮಾನತು ಪಡಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಕುಖ್ಯಾತ ಭೂಗತ ಪಾತಕಿ ರವಿ ಪೂಜಾರಿ ಸಹಚರ ಹಾಗೂ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಅಪಹರಣದ ಪ್ರಮುಖ ರೂವಾರಿಯಾಗಿದ್ದ ಕವಿರಾಜ್ನನ್ನು ಬಂಧಿಸುವಲ್ಲಿ ಕೋಲಾರ ಸೈಬರ್ ಕ್ರೈಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿ ವಿವಿಧ 14 ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕವಿರಾಜ್ ಕೊನೆಗೂ ಕೋಲಾರದ ಪೊಲೀಸರ ಬಲೆಯಲ್ಲಿ ಬಿದ್ದಿದ್ದಾನೆ. ಕೋಲಾರದ ಸೈಬರ್ ಕ್ರೈಂ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಭೂಗತ ಪಾತಕಿ ರವಿ ಪೂಜಾರಿ ಸಹಚರ ಕವಿರಾಜ್ ಎಂಬಾತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ನಗರದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದ್ದು ದೇಶಾದ್ಯಂತ 14 ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಕವಿರಾಜ್ ಕೊನೆಗೂ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2020ರಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅಪಹರಣ ಪ್ರಕರಣದ ಪ್ರಮುಖ ರೂವಾರಿಯಾಗಿದ್ದ ಕವಿರಾಜ್ 14 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದ ವ್ಯಕ್ತಿಯಾಗಿದ್ದರು. ಈ ಎಲ್ಲ ಪ್ರಕರಣಗಳಲ್ಲಿಯೂ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಕವಿರಾಜ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ಪೊಲೀಸರು ಯಶಸ್ಸು ಕಂಡಿದ್ದಾರೆ. ನಟೋರಿಯಸ್ ಕಿಡ್ನಾಪರ್ ಎಂಬ ಕುಖ್ಯಾತಿ ಪಡೆದಿರುವ ಕವಿರಾಜ್ ಬಂಧನಕ್ಕೆ ವಿಶೇಷ ತಂಡವನ್ನು ಕೋಲಾರ SP B ನಿಖಿಲ್ ರಚಿಸಿದ್ದಾರೆ. ಈಶ್ವರ್, CTV ನ್ಯೂಸ್, ಕೋಲಾರ. ಹಳ್ಳಿಗಳಿಂದ ವಿವಿಧ ಕೆಲಸಗಳಿಗಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಮೂಲ ಸೌಲಭ್ಯ ಕಲ್ಪಿಸಲು ಹೆಚ್ಚಿನ ಒತ್ತು ನೀಡುತ್ತಿದ್ದು ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚಿಸಲಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಅಭಿವೃದ್ಧಿಗೆ ಹಲವಾರು ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ನೂತನ ಕಟ್ಟಡಗಳ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಪರಿಶ್ರಮ ಹಾಕಲಾಗುತ್ತಿದೆ ಎಂದರು. ಈ ಹಿಂದೆ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಸಾರ್ವಜನಿಕರಿಂದ ಬಂದ ಮನವಿಯಂತೆ ಬೀಜಗಾನಹಳ್ಳಿ ಕ್ರಾಸ್ನ ಜಯಂತಿ ಗ್ರಾಮದಲ್ಲಿ 5 ಲಕ್ಷ ವೆಚ್ಚದಲ್ಲಿ ದೇವಾಲಯ ಅಭಿವೃದ್ಧಿ ಕಾಮಗಾರಿ, ತಿರುಮಣಿ ಗ್ರಾಮದಲ್ಲಿ 16.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ 32 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಕಾಮಗಾರಿ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತೆ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಸೂಚನೆ ನೀಡಲಾಗಿದೆ. ಜಯಂತಿ ಗ್ರಾಮ ಹತ್ರ ಲಾಸ್ಟ್ ಟೈಮ್ ಬಂದಾಗ ಜಯಂತಿ ಗ್ರಾಮದಲ್ಲಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ JP ನಗರಲ್ಲಿ ಕೇಳಿದ್ರು. ಅದೊಂದು 5 ಲಕ್ಷ ರೂಪಾಯಿ ಇವತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಹಾಕಿದ್ದೀನಿ.
ಮತ್ತು ಇವತ್ತಿಲ್ಲಿ ನಮ್ಮ ತಿರುಮಣಿ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನು ಈ ದಿನದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇಲ್ಲೊಂದು ಹೊಸ ಕಟ್ಟಡ ನಿರ್ಮಿಸಬೇಕು ನಮ್ಮ ಪಂಚಾಯತಿ ಕಾರ್ಯಾಲಯಕ್ಕೆ ಅಂತ ಡಿಮ್ಯಾಂಡ್ ಇತ್ತು. ಈ ದಿನ ಒಂದು 3 ಗ್ರ್ಯಾಂಟ್ ಕಂಬೈನ್ ಮಾಡಿ ಸುಮಾರು 32 ಲಕ್ಷ ಹೆಚ್ಚು ಕಮ್ಮಿ ಆ ಒಂದು ಅನುದಾನದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ನಾನು ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ತಿಳಿಸ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಹಳೆಯ ಕಟ್ಟಡ ಡೆಮಾಲೇಷನ್ ಮಾಡಿ ಹೊಸ ಕಟ್ಟಡ ನೀಟಾಗಿ ಮಾಡಿ ಅಂತ. ಮುಂದಿನ ನಾನು ಇಂಜಿನಿಯರ್ ಜೊತೆ ಮಾತನಾಡಿ ಸ್ವಲ್ಪ ಚೆನ್ನಾಗಿ ಬಿಲ್ಡಿಂಗ್ ಮಾಡಬೇಕು. ಈಗ ಪಂಚಾಯತಿ ಕಾರ್ಯಗಳು ಚೆನ್ನಾಗಿದ್ದಾಗ ಈಗ ಚೆನ್ನಾಗಿ ಕೆಲಸಗಳು ಆಗುತ್ತೆ, ಪ್ಲಸ್ ಬಿಲ್ಡಿಂಗ್ ಒಂದು ಲುಕ್ ಇರುತ್ತೆ, ಇಲ್ಲಾಂದರೆ ಆ ಲುಕ್ ಇರಲ್ಲ. ನಾನು ಇನ್ನೊಂದು ಸಲ ಮಾತನಾಡಿ ಒಂದು ಒಳ್ಳೆ ಕಟ್ಟಡ ತಿರುಮಣಿ ಗ್ರಾಮ ಪಂಚಾಯತಿಗೆ ಮಾಡುವಂಥ ಕೆಲಸ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. APMC ಮಾರುಕಟ್ಟೆಯಲ್ಲಿ ತರಕಾರಿ ಬೆಳೆಗಳ ಮಾರಾಟಕ್ಕೆ ರೈತರಿಗೆ ಮುಂಜಾನೆ ಸಮಯದಲ್ಲಿಯೇ ಅವಕಾಶ ಕಲ್ಪಿಸಬೇಕು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ HN ಗೋವಿಂದರೆಡ್ಡಿ ಆಗ್ರಹಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಶ್ರೀ ಭೈರವೇಶ್ವರ ಸ್ವಾಮಿ ದೇವಾಲಯ ಸಮೀಪ ರೈತ ಸಂಘದ ನೇತೃತ್ವದಲ್ಲಿ ರೈತ ಮುಖಂಡರ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ HN ಗೋವಿಂದರೆಡ್ಡಿ ಅವರು, ಸುಮಾರು 4-5 ವರ್ಷಗಳಿಂದ ರೈತರು ತಮ್ಮ ತರಕಾರಿ ಬೆಳೆಗಳನ್ನು APMC ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮಧ್ಯಾಹ್ನದ ವೇಳೆ ನಿಗದಿ ಮಾಡಲಾಗಿದೆ. ಇದರಿಂದ ರೈತರು ಸಮರ್ಪಕ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ಹಿಂದೆ ಮುಂಜಾನೆ 6 ಗಂಟೆ ಸಮಯದಲ್ಲಿ ಬೆಳೆಗಳನ್ನು ಮಾರಾಟ ಮಾಡಿಕೊಂಡು ನಂತರ ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಿಂತಿರುಗಲು ಸಹಕಾರಿಯಾಗಿತ್ತು. ಆದರೆ ಈಗಿನ ನಿಯಮಗಳಂತೆ ಬೆಳೆಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತರಲಾಗುತ್ತಿಲ್ಲ. ಹಾಗಾಗಿ ದಿನಪೂರ್ತಿ ಮಾರುಕಟ್ಟೆಯಲ್ಲಿಯೇ ಕಳೆಯುವಂತಾಗಿದೆ ಎಂದರು. APMC ಮಾರುಕಟ್ಟೆಯಲ್ಲಿ ಕೆಲ ದಳ್ಳಾಳಿಗಳು ರೈತರಿಂದ ನಿಯಮ ಬಾಹಿರವಾಗಿ ಹೆಚ್ಚಿನ ಕಮಿಷನ್ ಪಡೆಯಲಾಗುತ್ತಿದೆ ಎಂಬ ಆರೋಪಗಳಿವೆ. ಇಂತಹ ಕಮಿಷನ್ ದಂಧೆಗೆ ಕಡಿವಾಣ ಹಾಕಬೇಕು. ಮಾರುಕಟ್ಟೆಯಲ್ಲಿ ರೈತರಿಂದ ಕಮಿಷನ್ ಪಡೆಯಬಾರದೆಂಬ ಆದೇಶವಿದ್ದರೂ ಕಮಿಷನ್ ಪಡೆಯಲಾಗುತ್ತಿದೆ. ಹಾಗಾಗಿ ಈ ಬಗ್ಗೆ ರೈತರಿಗೆ ನಮ್ಮ ಸಂಘದಿಂದ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಮಾರುಕಟ್ಟೆಗೆ ರಾತ್ರಿ ವೇಳೆ ಬರುವ ರೈತರು ವಿಶ್ರಮಿಸಲು ರೈತ ಭವನವಿಲ್ಲ, ಶೌಚಾಲಯ, ಕುಡಿಯುವ ನೀರು ಮತ್ತಿತರ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಅವುಗಳನ್ನು ತುರ್ತಾಗಿ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ರೈತರ ಬೇಡಿಕೆ ಅಂದರೆ ಬಾಗೇಪಲ್ಲಿ ತಾಲೂಕಿನ ಹಲವಾರು ವರ್ಷಗಳಿಂದ ರೈತರು ಬೆಳೆದ ಒಂದು ತರಕಾರಿ ಬೆಲೆಯನ್ನು ಬೆಳಗಿನ ಜಾವ 6 ಗಂಟೆಗೆ ಮಾರುಕಟ್ಟೆಯಲ್ಲಿ ವಹಿವಾಟು ನಡೀತಾ ಇತ್ತು. ಕಾರಣಾಂತರಗಳಿಂದ ಒಂದು 4-5 ವರ್ಷಗಳಿಂದ ಮಧ್ಯಾಹ್ನ 2 ಗಂಟೆಗೆ ನಡೀತಾ ಇದೆ. ಅದರಿಂದ ರೈತರಿಗೆ ತುಂಬ ತೊಂದರೆಯಾಗಿದೆ ಅಂತೇಳಿ ರೈತರು ನಮ್ಮ ಸಂಘಟನೆ ಮುಖಾಂತರ ಹಲವಾರು ರೈತರು ನಾವು ಬಂದು ಇವತ್ತು ಇಲ್ಲಿ ಬೆಳಗಿನ ಜಾವ ನಡೆಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೈತರು ಬೆಳೆದಂಥ ಫಸಲನ್ನು ಬೆಳಗಿನ ಜಾವ 6 ಗಂಟೆಗೆ ಬೆಳೆದು ತಂದು ಅದನ್ನು ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡಿದ್ರೆ ಸೂಕ್ಷ್ಮವಾಗಿರುತ್ತದೆ. ಆದಷ್ಟು ಬೇಗ ಎಲ್ಲ ಫಸಲನ್ನು ಮಾರಾಟ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಮತ್ತೆ ಅವರು ಆಳುಗಳ ಜೊತೆಯಲ್ಲಿ ರೈತರು ವ್ಯವಸಾಯದ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಅದೇ ರೀತಿಯಾಗಿ ರೈತರಿಗೆ APMC ಮಾರ್ಕೆಟ್ಟಿಗೆ ಇವರು ಕೊಡುವ ಒಂದು ಚೀಟಿಯನ್ನು ಸರ್ಕಾರದ ಏನು ನಿಬಂಧನೆಗಳಿದೆಯೋ ಅದೇ ರೀತಿಯ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನು ಮನಗೊಂಡು ಪ್ರತಿಯೊಬ್ಬ ರೈತರಿಂದ ಯಾವುದೇ ರೀತಿಯಲ್ಲಿ ಇದು ತಗೋಬಾರ್ದು. ಏನಿದ್ರು ಸರ್ಕಾರದಿಂದ ಅವರಿದು ಮಾಡ್ಕೋಬೇಕು ಹೊರತು ರೈತರಿಂದ ಯಾವುದೇ ರೀತಿಯಲ್ಲಿ ಅವರು ಕಮಿಷನ್ ತೆಗಿಬಾರ್ದು ಅಂತ ಸರ್ಕಾರ ಆದೇಶ ಇದ್ದರೂ ರೈತರಿಗೆ ಗೊತ್ತಿಲ್ಲದೇನೆ ರೈತರು ಮೋಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರಿತುಕೊಂಡು ರೈತರ ಪರವಾಗಿ ನಿಂತು ಯಾವುದೇ ರೀತಿಯಲ್ಲಿ ಕಮಿಷನ್ ತೆಗೆದುಕೊಳ್ಳದೇ ಮುಂದಿನ ದಿನಗಳಲ್ಲಿ ರೈತರಿಗೆ ಅರಿವು ಮೂಡಿಸುತ್ತೇವೆ. ಈಗ ರೈತರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ಏನು ಆದೇಶ ಇದೆ, ಏನು ನಿಯಮ ನಿಬಂಧನೆಗಳಿದೆ ಅದನ್ನು ಎಲ್ಲರಿಗೂ ತಿಳಿಸುತ್ತಾ ಮುಂದೆ ಯಾವುದೇ ಆದರೂ ರೈತರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ದೊರೆಯುವುದಂತೆ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ್ಯಾವ ಅನುಕೂಲಗಳು ಸಿಗುತ್ತೋ ಅವನ್ನು ದೊರಕುವಂತೆ ಮಾಡುತ್ತೇವೆ ನಾವು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ,
ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವ ಕಾಂಗ್ರೆಸ್ ಪ್ರತಿಭಟನೆಗೆ ಬೆಂಬಲ ನೀಡೋದಾಗಿ ಬಿಜೆಪಿ ಮುಖಂಡ ಘೋಷಣೆ ಮಾಡಿದ್ದಾರೆ. ಕೋಲಾರ ಮಾಜಿ ಶಾಸಕ ಮಂಜುನಾಥ್ ಗೌಡ ಈ ಹೇಳಿಕೆ ನೀಡಿದ್ದು, ಮತಗಳ್ಳತನ ವಿಚಾರದಲ್ಲಿ ರಾಜ್ಯದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ಫಲಿತಾಂಶ ವೇಳೆ ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಚುನಾವಣೆ ಫಲಿತಾಂಶ ನಂತರ 3 ತಿಂಗಳ ಕಾಲ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುತ್ತೆ. ರಿಯಲ್ ಎಸ್ಟೇಟ್ನಂತೆ ರಿಜಿಸ್ಟರ್ ಆದ್ಮೇಲೆ ವರ್ಷ ಬಿಟ್ಟು ಬರೋದಿಲ್ಲ. ಕೋಲಾರದ ಮಾಲೂರು ವಿಧಾನಸಭೆ ಚುನಾವಣೆ ಫಲಿತಾಂಶ ಆದಲು ಬದಲಾಗಿದೆ. ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಲಿ, ಮೊದಲು ಮಾಲೂರು ಫಲಿತಾಂಶ ಮರು ಎಣಿಕೆಯಾಗಲಿ. ರಾಹುಲ್ ಗಾಂಧಿ ಜೊತೆಗೆ ನಾವು ಪ್ರತಿಭಟನೆ ಮಾಡ್ತೇವೆ, ನಮಗೂ ಅನ್ಯಾಯ ಆಗಿದೆ. ಮಾಲೂರು ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಲೋಪವಾಗಿದೆ, ಅಜಗಜಾಂತರ ವ್ಯತ್ಯಾಸವಾಗಿದೆ ಎಂದು ಮಾಜಿ ಶಾಸಕ ಮಂಜುನಾಥ್ ಗೌಡ ಹೇಳಿದ್ದಾರೆ. ಖಾಸಗಿ ಬಸ್ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತೂಪಲ್ಲಿ ಕ್ರಾಸ್ ಬಳಿ ನಡೆದಿದೆ. ಶ್ರೀನಿವಾಸಪುರ ಮದನಪಲ್ಲಿ ಬಳಿಯ ತೂಪಲ್ಲಿ ಕ್ರಾಸ್ ಬಳಿ ಅಪಘಾತ ನಡೆದಿದ್ದು, ತೂಪಲ್ಲಿ ಗ್ರಾಮದ 45 ವರ್ಷದ ಗಂಗಿರೆಡ್ಡಿ ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ. ರಾಯಲಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಘಾಟನೆಗೂ ಮುನ್ನವೇ ತುಕ್ಕು ಹಿಡಿದ ಸರ್ಕಾರಿ ಆಸ್ಪತ್ರೆ ಲಿಫ್ಟ್. ಅಧಿಕಾರಿಗಳು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಸಾರ್ವಜನಿಕ ಸೇವೆಗೆ ಸಿಗದ ಲಿಫ್ಟ್ಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ನಿದರ್ಶನ.
ಸಾರಿಗೆ ನೌಕರರ ಮುಷ್ಕರಕ್ಕೆ ಸೆಡ್ಡು ಹೊಡೆಯಲು ಜಿಲ್ಲಾಡಳಿತ ಸಜ್ಜು. ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಮುಷ್ಕರ ಆರಂಭದ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಸಿದ್ಧತೆ. ಅಕ್ರಮ ಗೋಮಾಂಸ ಸಾಗಾಟ ಅಡ್ಡೆಯ ಮೇಲೆ ಪೊಲೀಸರ ದಾಳಿ. ಪರಾರಿಯಾದ ಆರೋಪಿಗಳು 2.5 ಟನ್ ಗೋಮಾಂಸ ವಶಕ್ಕೆ ಪಡೆದ ಪೊಲೀಸರು. ಗೋಡೌನ್ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸುತ್ತಿರುವ ಪೊಲೀಸರು. ಒಂದು ದಿನಕ್ಕೆ ಸೀಮಿತವಾದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ತೆರವು ಮಾಡಿದ್ದು ನಾಟಕಕ್ಕೆ ಮಾತ್ರ ಸೀಮಿತ. ಇದೀಗ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಜನ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.